ಬಂಧುಗಳೇ ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತು ಕಲಬುರಗಿಯ ಹೊಸ RTO ಕ್ರಾಸ್ ಹತ್ತಿರ ಇರತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗೆ ಹೋಗೋಣ ಬನ್ನಿ. ಅಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಚುನಾವಣೆ ನಡೀತಾ ಇದೆ. ಅಲ್ಲಿ 2026ರಿಂದ 2031ನೇ ಅವಧಿಗಾಗಿ ಆಡಳಿತ ಮಂಡಳಿಯ 17 ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೀತಾ ಇದೆ. ಒಂದು ಪರಿವರ್ತನಾ ಟೀಮ್, ಇನ್ನೊಂದು ನಾಗಪ್ಪ ಕೆ ಹೊನ್ನಳ್ಳಿಯವರ ಟೀಮ್ ಬಳಗದಿಂದ ಅಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿ ಚುನಾವಣೆಯಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳಿದ್ದಾರೆ. ಅವರೆಲ್ಲರ ಜೊತೆ ನಾವು ಸಮಯ ಸಿಕ್ಕರೆ ಮಾತಾಡೋಣ, ಇಲ್ಲ ಅಂದರೆ ಅಲ್ಲೆಲ್ಲ ವಿಡಿಯೋ ಮಾಡೋಣ ಬನ್ನಿಗ. ಇದೇ ನೋಡಿರಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಇದೆಲ್ಲ ಚುನಾವಣೆ ನಡೀತಾ ಇದೆ. ಬಂಧುಗಳೇ, ಈಗ ಈ ನಾಗಪ್ಪ ಹೊನ್ನಳ್ಳಿ ಟೀಮ್ ಈಗಾಗಲೇ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದಲ್ಲಿದ್ದವರು. ಈಗ ಪರಿವರ್ತನಾ ಟೀಮ್ ಹೊಸದಾಗಿ ಬಂದಿರತಕ್ಕಂಥ ಟೀಮ್ ಅದು. ಅಲ್ಲಿ ಅವರ ಬಳಗದಿಂದ ಅಲ್ಲೆಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಗೆದ್ದಿರ್ತಕ್ಕಂಥವರು ಏನೂ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಮಾತ್ರ ಜನರಲ್ಲಿದೆ. ಆ ಆರೋಪವನ್ನು ಮತ್ತು ಸಾಕಷ್ಟು ಜನ ಮೀಡಿಯಾದವರ ಪ್ರಶ್ನೆಗಳಿಗೂ ಉತ್ತರಿಸಿ ಇದಂಥ ಈ ಹೊನ್ನಳ್ಳಿ ಟೀಮ್. ಆದರೆ ಒಂದು ಸಮಯದಲ್ಲಿ ಈ ಗೃಹ ನಿರ್ಮಾಣ ನೌಕರರ ಸಂಘದ್ದೇನಿದೆಯಲ್ಲ, ಈ ಸಂಘದ ವತಿಯಿಂದ ಸಾಕಷ್ಟು ಜನ ಪ್ಲಾಟ್ಗಳು ಸಿಗ್ತಾ ಇದ್ದವು ಜನರಿಗೆ. ಅದು ರೈತರಿಗೆ, ಅದು ಸರ್ಕಾರಿ ನೌಕರಸ್ಥರಿಗೆ ಸಿಗ್ತಕ್ಕಂಥ ಪ್ಲಾಟ್ಗಳು ಒಳ್ಳೆ ರೇಟಿನಲ್ಲಿ, ಅಂದರೆ ಒಂದು ಒಳ್ಳೆ ಕನ್ಸೆಷನ್ ಇದ್ದಂಗೆ. ಅವರಿಂದ ಸರ್ಕಾರಿ ನೌಕರಸ್ಥರ ಸಂಬಳಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕಂತೆ ಅನುಕೂಲಕ್ಕಾಗುವಂತೆ ಆ ಸಂಘದ ವತಿಯಿಂದ ಪ್ರತಿಯೊಬ್ಬರಿಗೆ ಪ್ಲಾಟ್ ಸಿಗ್ತಕ್ಕಂಥ ಒಂದು ಸಮಯದಲ್ಲಿತ್ತು. ಈಗ ಸಿಗ್ತಕ್ಕಂಥದ್ದು ಕಷ್ಟ ಯಾಕಾಗಿದೆ ಅಂದರೆ, ಪ್ರತಿಯೊಬ್ಬರು ಸಾಕಷ್ಟು ಜನ ರಿಯಲ್ ಎಸ್ಟೇಟ್ ಜನ ಬಂದು ಎಲ್ಲಿ ಬೇಕಲ್ಲಿ ಪ್ಲಾಟ್ಗಳು ಹಾಕಿದ್ದಾರೆ. ಪ್ಲಾಟ್ಗಳು ಹಾಕಿರೋದ್ರಿಂದ ರೈತರ ಆಸ್ತಿಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಕಷ್ಟು ಜನ ನೀ ಮುಂದು ಅಂತ ಬಂದು ಈ ಗೃಹ ನಿರ್ಮಾಣದವರಿಗೂ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಪ್ಲಾಟ್ ಸಿಗದಂಥ ಸ್ಥಿತಿಯಾಗಿದೆ. ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ GDAದವರಿಗೂ ಪ್ಲಾಟ್ ಕೃಷಿ ಹೊಲಗಳು ಸಿಗೋದು ಕಷ್ಟ ಆಗಿದೆ ಅಲ್ಲಿ. ಯಾಕಂದ್ರೆ ಪ್ಲಾಟ್ಗಳು ಹಾಕೋದ್ರಲ್ಲಿಂದ ಇವತ್ತಿನ ದಿನ ಸಿಕ್ಕಾಪಟ್ಟೆ ರೇಟ್ ಇದೆ. ಆ ರೇಟಿಗೆ ತಕ್ಕಂತೆ ನಡೆಯೋದು ಕಷ್ಟ ಇದೆ. ಈ ಚುನಾವಣೆಯಲ್ಲಿ ಈಗಾಗಲೇ ಚುನಾವಣೆ ಆಗಿದೆ. ಈಗ ಮೊಬೈಲ್ಗಳು ಕಳ್ಳತನ ಆಗಬಾರ್ದು ಅಂತ ಇಲ್ಲಿ ಶಶಿಕಾಂತ್ ಅವರು ಕೂತಿದ್ದಾರೆ. ಅಲ್ಲಿ GDA ಆಫೀಸ್ ಮ್ಯಾನೇಜರ್ ಅವರವರು ಒಳ್ಳೆ ವಿಶ್ವಾಸಿಕರಾಗಿರೋದ್ರಿಂದ ಅಲ್ಲಿ ಕೆಲವೊಂದು ಜನರಿಗೆ ಕೂಡಿಸಿದ್ದಾರೆ. ಬಂಧುಗಳೇ, ಈ ಚುನಾವಣೆಯು ಸಾಕಷ್ಟು ಜನರಿಗೆ ಆಸೆ ಇರತಕ್ಕಂಥ ಚುನಾವಣೆ ಇದೆ. ಸಾಕಷ್ಟು ಜನ ಸರ್ಕಾರಿ ನೌಕರಸ್ಥರು ಈ ಗೃಹ ನಿರ್ಮಾಣದ ವತಿಯಿಂದ ಜಾಗ ತಗೋಬೇಕು, ಮನೆ ಕಟ್ಟಬೇಕು, ಒಂದು ಆಶ್ರಯ ಮಾಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡವ್ರು ಇರ್ತಕ್ಕಂಥ ಜನ ಇಲ್ಲಿ ಚುನಾವಣೆ ಸಾಕಷ್ಟು ಎಲ್ಲ ನಾಗಪ್ಪ ಕೆ ಹೊನ್ನಳ್ಳಿಯವರ ಟೀಮ್ ಇದು. ಇನ್ನೊಂದು ಕಡೆ ನೋಡಿ ಪರಿವರ್ತನಾ ಟೀಮ್ ಇದು. ಈ ಪರಿವರ್ತನಾ ಟೀಮು ಮತ್ತು ನಾಗಪ್ಪ ಹೊನ್ನಳ್ಳಿಯವರ ಟೀಮ್ ಮಧ್ಯೆ ನಡೆದಿರ್ತಕ್ಕಂಥ ಈ ಚುನಾವಣಾ ಸ್ಪರ್ಧೆಯಲ್ಲಿ ಈಗಾಗಲೇ ಹೊನ್ನಳ್ಳಿಯವರ ಟೀಮ್ ಏನೋ ಮುಂದಿದೆ ಅನ್ನೋ ಮಾತುಗಳನ್ನು ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಗೆದ್ದಿದೆ ಅಂತ ಪಟಾಕಿಯೂ ಹಾರಿಸ್ತಾ ಇದ್ದಾರೆ ಹೊನ್ನಳ್ಳಿಯವ್ರ ಟೀಮು. ಆ ಟೀಮಲ್ಲಿ ಅರುಣ್ ಕುಮಾರ್ ಪಾಟೀಲ್, ಈರಣ್ಣ ಪಾಟೀಲ್, ಗಣೇಶ್ ಕಮ್ಮಾರ್, ಚನ್ನವೀರಯ್ಯ, ನಂದಿಕೂರ್, JD ನಂದಿಕೂರ್, ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಇವ್ರ ನೇತೃತ್ವದಲ್ಲಿ ನಡೀತಾ ಇದೆ ನೋಡಿ. M ಗಜೇಂದ್ರನಾಥ್ ಚಿದಂಬರ್, ರಿಯಾಜ್ ವಿಶ್ವನಾಥ್ ಕಟ್ಟಿಮನಿ, CN ಬಾಬಳಗಾಂವ್, ಸಿದ್ಧಲಿಂಗ್ ಕುಲಕರ್ಣಿ, SP ಸುಳ್ಳರ್, ಅಂಕುಶ್ ತಂದೆ, ಚಳಕಾಪುರ್, ಸಿದ್ದಣ್ಣ ಪೂಜಾರಿ, ಪರಮೇಶ್ವರ್, ಜಯಶ್ರೀ ಪಾಟೀಲ್, ಪ್ರಮೀಳಾ ಪಾಟೀಲ್ ಇವರೆಲ್ಲ ಚುನಾವಣೆಯಲ್ಲಿ ಗೆದ್ದು ಪಟಾಕಿಯನ್ನು ಹಾರಿಸ್ತಾ ಇದ್ದಾರೆ. ಇದನ್ನು ನಾವು ನೋಡ್ತಕ್ಕಂಥ ಸ್ಥಳ ಇದು. ಬಂಧುಗಳೇ, ಹಾಯ್ ಗುಲ್ಬರ್ಗ ಟೀಮ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡಿ.